ಹಾಗೆ ಇವತ್ತು ಸುಮ್ಮನೆ ಒಂದು ಬುಕ್ಕನ್ನ ಓದ್ತಾ ಇದ್ದೆ. ನಾನು ಮಾಡ್ಕೊಂಡಿರೋ ಮೇಕಪ್ ಎಲ್ಲ ನನ್ನ ಕೈಯಲ್ಲೇ ಬಂದುಬಿಡ್ತು. ಆ್ಯಂಡ್ ಆಲ್ಸೋ ನನ್ನ ಫ್ರೆಂಡ್ ಕಾಲ್ ಮಾಡಿದ್ಲು ಅಂತ ಮಾತಾಡ್ತಾ ಇದ್ದೆ. ಅಗೇನ್ ಎಲ್ಲ ಫೌಂಡೇಶನ್ ಫೋನ್ ಮೇಲೆ ಹೋಗ್ತು. ಐ ವಾಸ್ ವೆರಿ ಫ್ರಸ್ಟ್ರೇಟೆಡ್ ಆ್ಯಂಡ್ ಸ್ಟ್ರೆಸ್ಡ್. ಸೊ ದೆನ್ ನಾನು ಹಾಗೆ ಆನ್ಲೈನಲ್ಲಿ ಚೆಕ್ ಮಾಡಬೇಕಾದ್ರೆ ಐ ಗಾಟ್ ಇನ್ ಟು ಪರ್ಪಲ್ ಬ್ಯೂಟಿ ಆ್ಯಪ್. ಸೊ ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಥ್ರೂ ಅವರ ವೆಬ್ಸೈಟಿಂದ ನಾನು ಕೆಲವೊಂದಷ್ಟು ಫೌಂಡೇಶನ್ ಹಾಗೂ ಲಿಪ್ಸ್ಟಿಕ್ಗಳನ್ನ ಬುಕ್ ಮಾಡ್ಕೊಂಡಿದ್ದೆ. ಸೊ ಅದನ್ನು ಬಳಸ್ಕೊಂಡು ಮೇಕಪ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 3-in-1 ಫೌಂಡೇಶನ್ ಹಾಗೂ ಕಾಂಫಿ ವಾವ್ ಮ್ಯಾಟ್ ಲಿಪ್ಸ್ಟಿಕ್ಕನ್ನು ಬಳಸ್ಕೊಳ್ತೀನಿ. ಫಸ್ಟ್ ಫೌಂಡೇಶನ್ ಆಲ್ ಓವರ್ ದ ಫೇಸ್ ಬೇಸ್ ಆಗಿ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಇದು ಅಲ್ಟ್ರಾ ಮ್ಯಾಟ್ ಫೌಂಡೇಶನ್ ಆಗಿರೋದ್ರಿಂದ ಫೌಂಡೇಶನ್ SPF 30 ಮಾಯ್ಶ್ಚರೈಸರ್ ಹಾಗೆ ಬಿಲ್ಡಬಲ್ ಕವರೇಜ್ 24 hours ಹೈಡ್ರೇಷನ್ ಇರುತ್ತೆ. ಆ್ಯಂಡ್ ಇದಾಗಿದ್ದ ನಂತರ ನಾನು ಲಿಪ್ಸ್ಟಿಕ್ಕನ್ನು ಬಳಸ್ಕೊಳ್ತಾ ಇದ್ದೀನಿ, ಕಾಂಫಿ ವಾವ್ ಲಿಪ್ಸ್ಟಿಕ್. ಸೊ ಇದು ಲಾಂಗ್ ಲಾಸ್ಟಿಂಗ್, ಟ್ರಾನ್ಸ್ಫರ್ ಪ್ರೂಫ್, ಲೈಟ್ ವೇಟ್ ಆಗಿ ಕೂಡ ಇದೆ. ಸೊ ಈ ಎರಡೇ ಪ್ರಾಡಕ್ಟನ್ನು ಬಳಸ್ಕೊಂಡು ರೆಡಿ ಆಗಿದ್ದರಿಂದ ಹೇಗೆ ಕಾಣಿಸ್ತಾ ಇದೆ ಅಂತ ನೀವು ಇಲ್ಲಿ ನೋಡ್ತಾ ಇರ್ಬೋದು. ಈ ಲಿಪ್ಸ್ಟಿಕ್ ಅಂತೂ ನಂಗೆ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಹಿಯರ್ ಈಸ್ ದ ಸಿಂಪಲ್ ಫೈನಲ್ ಲುಕ್. ಆ್ಯಂಡ್ ಇದಾಗಿದ್ದ ನಂತರ ನಾನು ಲಿಪ್ಸ್ಟಿಕ್ಕನ್ನೇ ಬ್ಲಷ್ ಆಗಿ ಹಾಗೂ ಐ ಶ್ಯಾಡೋ ಆಗಿ ಬಳಸ್ಕೊಳ್ತಾ ಇದ್ದೀನಿ. ಇಲ್ಲಿ ನೀಟಾಗಿ ಬ್ಲೆಂಡ್ ಆಗ್ತಾಯಿದೆ ನನ್ನ ಸ್ಕಿನ್ ಮೇಲೆ ಅಂತಲೇ ಹೇಳ್ಬೋದು. ಆ್ಯಂಡ್ ಹಿಯರ್ ಈಸ್ ದ ಫೈನಲ್ ಕ್ಯೂಟ್ ಲುಕ್. ಇದಾಗಿದ ನಂತರ ಬೇಕಾಗಿರೋಂಥ ನೆಸಸರಿ ಸ್ಟೆಪ್ಸ್ ಅಂದರೆ ಐಬ್ರೋ ಫಿಲ್ಲಿಂಗ್, ಲ್ಯಾಶಸ್ ಎಲ್ಲ ಮಾಡಿಕೊಂಡೆ. ಹಾಗೆ ಕೆಲಸ ಮಾಡುವಾಗ ಟೆಸ್ಟ್ ಮಾಡಿದೆ ಅನ್ನೋಯಿಂಗ್ಲಿ. ಮೇಕಪ್ ಯಾವುದೇ ರೀತಿ ಟ್ರಾನ್ಸ್ಫರ್ ಆಗಲಿಲ್ಲ ನನ್ನ ಕೈ ಮೇಲೆ, ನೀವಿಲ್ಲಿ ನೋಡ್ತಾ ಇದ್ದೀರಾ. ಅದಾಗಿದ ನಂತರ ಫುಡ್ ಟೆಸ್ಟ್ ಕೂಡ ಮಾಡಿ ನೋಡೋಣ ಅಂತ ಅಂದ್ಬಿಟ್ಟು ಲಿಪ್ಸ್ಟಿಕ್ಕನ್ನ ಟೆಸ್ಟ್ ಮಾಡಿದೆ. ಲಿಪ್ಸ್ಟಿಕ್ಕು ಕೂಡ ಯಾವುದೇ ರೀತಿ ಟ್ರಾನ್ಸ್ಫರ್ ಆಗಲಿಲ್ಲ. ಸೊ ಈ ಎರಡು ಪ್ರಾಡಕ್ಟ್ ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು. ನಾನು ನಿಮಗೆ ಇಲ್ಲಿ ಟಿಶ್ಯೂ ಟೆಸ್ಟ್ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ. ಫೌಂಡೇಶನ್ ಯಾವುದೇ ರೀತಿ ಟ್ರಾನ್ಸ್ಫರ್ ಆಗಲಿಲ್ಲ. ಸೊ ಈ ಎಲ್ಲ ಪ್ರಾಡಕ್ಟ್ಸ್ ಬೇಕು ಅಂತಂದರೆ ಟ್ಯಾಗ್ ಮಾಡಿರ್ತೀನಿ, ಚೆಕ್ ಮಾಡಿ ನೀವು ಯೂಸ್ ಮಾಡಿ ಹೇಳಿ ಹೇಗೆ ಅನಿಸ್ತು ಅಂತ. ಇಫ್ ನಾಟ್, ನಿಮ್ಮ ಫೇವ್ರೇಟ್ ಬ್ಯೂಟಿ ಪ್ರಾಡಕ್ಟ್ಸ್ ಫ್ರಮ್ ನೈಕಾ, ಪರ್ಪಲ್, ಅಮೆಝಾನ್, ಮಿಂತ್ರಾ, ಫ್ಲಿಪ್ಕಾರ್ಟಿಂದ ಶಾಪ್ ಮಾಡ್ಬೋದು.